ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲವಿಶ್ ಕೇಕ್ ವಿತ್ ಹೋಮ್ ಬೇಕರ್. ಸುಮಾರು ದಿನಗಳಾಗಿತ್ತು ನಾನು ನಿಮ್ಮ ಹತ್ರ ಬಂದು ಒಂದು ರೆಸಿಪಿನ ಶೇರ್ ಮಾಡಿ. ಇವತ್ತು ನಾನು ಬಂದಿರೋ ಕಾರಣ ಕ್ರಿಸ್ಮಸ್, ವರ್ಷದ ಕೊನೆ ತಿಂಗಳು ಕ್ರಿಸ್ಮಸ್ ಸೆಲೆಬ್ರೇಷನ್. ಈ ಕ್ರಿಸ್ಮಸ್ಗೆ ಪ್ಲಮ್ ಕೇಕ್ ಇಲ್ಲದೆ ಹೆಂಡ್ ಆಗಲ್ಲ ಅನ್ಕೋತೀನಿ. ಆ ಪ್ಲಮ್ ಕೇಕನ್ನು ನಾವು ಒಂದು ಟ್ರೆಡಿಷ್ನಲ್ ಮೆಥಡಲ್ಲಿ ಹೇಗೆ ಮಾಡೋದು ಅನ್ನೋ ಒಂದು ರೆಸಿಪಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ತೋರಿಸ್ತಾ ಇರೋದು ಇವತ್ತು ಆಲ್ಕೋಹಾಲಿಕ್ ಮೆಥಡ್ ಆ್ಯಂಡ್ ಎಗ್ ಬೇಸ್ಡ್ ಪ್ಲಮ್ ಕೇಕ್ ಆಗಿರುತ್ತೆ. ಇದಕ್ಕೆ ನಾನು ಇವತ್ತು ತೋರಿಸ್ತಾ ಇರೋದು ಕಪ್ ಮೆಜರ್ಮೆಂಟ್ 250 ml ಕಪ್ಪಲ್ಲಿ ನಾನು 1 ಕಪ್ ಮೈದಾವನ್ನು ತೊಗೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನ್ ಬೇಕಿಂಗ್ ಪೌಡರನ್ನು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಪ್ಲಮ್ ಕೇಕ್ ಅಂದ ತಕ್ಷಣ ನಮಗೆ ಇದರಲ್ಲಿ ತುಂಬಾ ನಮಗೆ ಫ್ಲೇವರ್ ಕೊಡೋ ಅಂಥದ್ದು ಆ ಸ್ಪೈಸಸ್. ನಾನು ಅದಕ್ಕೆ ಬಳಸ್ಕೊಂಡಿರೋದು ಚಕ್ಕೆ 5 ಗ್ರಾಮ್ ಹಾಗೆ ಲವಂಗ 5 ಗ್ರಾಮ್ ಎರಡನ್ನೂ ಕೂಡ ನಾನು 5 ಗ್ರಾಮನ್ನು ತಗೊಂಡು ಮಿಕ್ಸಿಯಲ್ಲಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಇಲ್ಲಿ 1/2 ಟೀ ಸ್ಪೂನ್ ಎರಡು ಕೂಡ ಒಟ್ಟಿಗೆ ಪುಡಿ ಮಾಡಿ ಇಟ್ಕೊಂಡು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು 1/2 ಟೀ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ನಂತರ ಏಲಕ್ಕಿ ಪೌಡರ್ 1/2 ಟೀ ಸ್ಪೂನ್ ಹಾಗೆ ಡ್ರೈ ಜಿಂಜರ್ ಪೌಡರ್ 1/2 ಟೀ ಸ್ಪೂನ್ ಇಷ್ಟನ್ನು ಕೂಡ ಸೇರಿಸಿ ನೀಟಾಗಿ 2-3 ಸಾರಿ ಜರಡಿ ಹಿಡಿದು ಇಟ್ಕೊಳ್ತೀನಿ. ಜರಡಿ ಹಿಡಿಯೋದ್ರಿಂದ ಅದರಲ್ಲಿರೋ ಗಂಟೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಹಾಗೆ ಅದರಲ್ಲಿರೋ ಬಬಲ್ಸ್ ನೀಟಾಗಿ ರಿಮೂವ್ ಆಗುತ್ತೆ. ಹಾಗೆ ಏನಂದರೆ ಇನ್ನೊಂದು ಈವನ್ ಆಗಿ ಮಿಕ್ಸ್ ಆಗುತ್ತೆ, ಎಲ್ಲವೂ ಕೂಡ ಸಮ ಪ್ರಮಾಣದಲ್ಲಿ ಮಿಕ್ಸ್ ಆಗುತ್ತೆ ಅನ್ನೋ ಒಂದು ಕಾರಣ. ಹಾಗೆ ಇದಕ್ಕೆ ನಾನಿವತ್ತು ಬಳಸ್ತಾ ಇರೋದು ಬ್ರೌನ್ ಶುಗರ್. ನೀವು ಇದ್ರ ಬದಲಿಗೆ ವೈಟ್ ಶುಗರನ್ನು ಯೂಸ್ ಮಾಡ್ಕೊಳ್ಬೋದು. ಬಟ್ ಬ್ರೌನ್ ಶುಗರ್ ಹಾಕಿದಾಗ ನಮಗೆ ಪ್ಲಮ್ ಕೇಕಿನ ಟೇಸ್ಟ್ ಬಂದು ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಮೈದಾ ಯಾವ ಪ್ರಮಾಣದಲ್ಲಿ ತೊಗೊಂಡಿದ್ದೆ ಅದೇ ಪ್ರಮಾಣದಲ್ಲಿ ಬ್ರೌನ್ ಶುಗರ್ 1 ಕಪ್ಪನ್ನು ತೊಗೊಂಡಿದ್ದೀನಿ. ನೋಡಿ, ಇವಾಗ ನೀವು ನೋಡ್ತಾ ಇರೋದು ಡ್ರೈ ಫ್ರೂಟ್ಸ್. ಇದನ್ನು ನಾನು 1 ತಿಂಗಳು ಮುಂಚೆನೇ ನಾನು ವಿಸ್ಕಿ, ಬ್ರ್ಯಾಂದಿ, ರಮ್ ಇಷ್ಟರಲ್ಲೂ ಕೂಡ ನಾನು ನೆನೆಸಿ ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಟಿದ್ದೆ. ಈ ಥರ ಇಡೋದ್ರಿಂದ ನಮಗೆ ಆ ಹಣ್ಣಿನ ಡ್ರೈ ಫ್ರೂಟ್ಸಲ್ಲಿ ಇರೋ ರಸ ಎಲ್ಲ ನೀಟಾಗಿ ಅದರೊಳಗಡೆ ಸೇರಿಕೊಂಡಿರುತ್ತೆ. ಹಾಗೆ ಪ್ಲಮ್ ಕೇಕ್ನ ರುಚಿ ಏನಿರುತ್ತೆ ಅದು ಕೂಡ ಹೆಚ್ಚಾಗುತ್ತೆ. ಇದು ಇದಕ್ಕೆ ತುಂಬಾ ಹಿಸ್ಟ್ರಿ ಇರೋ ಅಂಥದ್ದು ಈ ಡ್ರೈ ಫ್ರೂಟ್ನ ಸೋಕ್ ಮಾಡೋ ಅಂಥದ್ದು. ಹಾಗಾಗಿ ಇದನ್ನು ನಾವು ಟ್ರೆಡಿಷ್ನಲ್ ಮೆಥಡ್ ಅಂತ ಹೇಳ್ಬೋದು. ನಾನು ಕೂಡ ಅದೇ ಮೆಥಡಲ್ಲಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ನಾನು ಡ್ರೈ ಫ್ರೂಟ್ಸನ್ನು 1 ಕಪ್ಪನ್ನು ತೊಗೊಂಡಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ತೊಗೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ, ಕಡಿಮೆಯಾಗಿ ತೊಗೊಳ್ಳೋದು ಬೇಡ. ಹಾಗೆ ನಾನು 100 ಗ್ರಾಮ್ ಬಟರನ್ನು ತೊಗೊಂಡಿದ್ದೀನಿ. ನೋಡಿ, ಈ ಥರ ನಾನು 6 ಇಂಚ್ ಪ್ಯಾನ್ಗೆ ಈಗಾಗಲೇ ಆಯಿಲ್ ಗ್ರೀಸ್ ಮಾಡಿ ಬಟರ್ ಪೇಪರನ್ನು ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 3 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. 3 ಮೊಟ್ಟೆಗೆ ನಾನು ವೆನಿಲಾ ಎಸೆನ್ಸನ್ನು 1 ಟೀ ಸ್ಪೂನ್ ಸೇರಿಸ್ಕೊಳ್ತೀನಿ. ನಿಮ್ಮ ಹತ್ರ ಏನಾದರೂ ಪ್ಲಮ್ ಎಸೆನ್ಸ್ ಇದ್ದರೆ, ನಿಮಗೇನಾದರೂ ಸಿಕ್ಕಿದ್ರೆ ಅದನ್ನು ಕೂಡ ನೀವು ಒಂದು 1/2 ಟೀ ಸ್ಪೂನ್ ಸೇರಿಸ್ಕೊಳ್ಬೋದು. ನನ್ನ ಹತ್ರ ಅದಿಲ್ಲದೆ ಇರೋ ಕಾರಣ ನಾನು ವೆನಿಲಾ ಎಸೆನ್ಸನ್ನು 1 ಟೀ ಸ್ಪೂನ್ ಹಾಗೆ ಪೈನಾಪಲ್ ಎಸೆನ್ಸನ್ನು 1/2 ಟೀ ಸ್ಪೂನ್ ಹಾಗೆ ಮಿಲ್ಕ್ ಎಸೆನ್ಸನ್ನು 1/2 ಟೀ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ವೆನಿಲಾ ಮಾತ್ರ ಇದೆ ಅಂದರೆ ನೀವು ಅದನ್ನು ಮಾತ್ರ ಸೇರಿಸ್ಕೊಂಡ್ರೆ ಸಾಕು. ವೆನಿಲಾ ಎಸೆನ್ಸ್ ಸೇರಿಸೋದ್ರಿಂದ ಮೊಟ್ಟೆಲಿರೋ ಸ್ಮೆಲ್ಲೆಲ್ಲ ನೀಟಾಗಿ ರಿಮೂವ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಇಷ್ಟನ್ನು ನಾನು ಒಂದ್ಸರಿ ರೆಡಿ ಮಾಡಿ ಇಟ್ಕೋತೀನಿ. ನಂತರ ನಾನು ಒಂದು ಡ್ರೈ ಆಗಿರೋ ಪಾತ್ರೆಯನ್ನು ತೊಗೊಳ್ತೀನಿ. ನಾವು ಬೇಕಿಂಗ್ಗೆ ಅಂತ ಬಂದಾಗ ಅದರಲ್ಲಿ ಬಳಸೋ ಅಂಥ ಪ್ರತಿಯೊಂದು ಐಟಮ್ ಕೂಡ ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. ಹಾಗೆ ಡ್ರೈ ಆಗಿರಬೇಕು. ಹಾಗೆ ನೋಡಿಕೊಂಡು ಬಳಸಬೇಕು. ಇಲ್ಲಾಂದರೆ ನಮಗೆ ಕೇಕ್ ಏನಾಗುತ್ತೆ, ಅದು ತುಂಬ ಬೇಗನೆ ಹಾಳಾಗುತ್ತೆ. ಈಗ ನಾನು 100 ಗ್ರಾಮ್ ಬಟರನ್ನು ನಾನು ಏನು ತೊಗೊಂಡಿದ್ದೆ ಅದನ್ನು ಫಸ್ಟು ಸಾಫ್ಟಾಗಿ ಸ್ವಲ್ಪ ಬೀಟ್ ಮಾಡ್ಕೊಳ್ತೀನಿ. ಹಾಗೆ ನಮಗೆ ಪ್ಲಮ್ ಕೇಕ್ ಮಾಡಬೇಕಿದ್ರೆ ಅಥವಾ ಬ್ರೌನಿ ಮಾಡಬೇಕಿದ್ರೆ ನಮಗೆ ಯಾವುದೇ ಈ ಥರ ಎಲೆಕ್ಟ್ರಿಕ್ ಬೀಟರ್ನ ಬೇಕೇ ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಂದು ಹ್ಯಾಂಡ್ ವಿಸ್ಕರ್ ಇದ್ರೂ ಸಾಕು. ಅದ್ರ ಮೂಲಕ ನಾವು ಆರಾಮವಾಗಿ ಕೇಕನ್ನು ಮಾಡ್ಬೋದು. ಅದು ಕೂಡ ನೀಟಾಗಿ ನಮಗೆ ಬರುತ್ತೆ ಕೇಕು. ಈಗ ನನ್ನ ಹತ್ರ ಎಲೆಕ್ಟ್ರಿಕ್ ಬೀಟರ್ ಇರೋದ್ರಿಂದ ಫಸ್ಟಿಗೆ ನಾನು ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬಟರನ್ನು ಬೀಟ್ ಮಾಡ್ಕೋತೀನಿ. ನಂತರ ಇದಕ್ಕೆ ನಾನು 1 ಕಪ್ ಬ್ರೌನ್ ಶುಗರನ್ನು ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸಿ ಅದನ್ನು ಕೂಡ ಸಕ್ಕರೆ ಕರಗೋವರೆಗೂ ನೀಟಾಗಿ ಬೀಟ್ ಮಾಡ್ಕೋತೀವಿ. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ, ನಾನು ಯಾವತ್ತು ಫಸ್ಟ್ ಟೈಮ್ ನಾನು ಕೇಕನ್ನು ರೆಡಿ ಮಾಡ್ತಾಯಿದ್ದೀನಿ ಅನ್ನೋದಾದರೆ ನೀವು ಆದಷ್ಟು ಸಕ್ಕರೆಯನ್ನು ಪುಡಿ ಮಾಡಿ ಯೂಸ್ ಮಾಡೋದು ಒಳ್ಳೆಯದು. ಯಾಕಂದರೆ ಅದು ಆವಾಗ ನಿಮಗೆ ರಿಸಲ್ಟ್ ಕೂಡ ಬೇಗ ಸಿಗುತ್ತೆ, ಬೇಗ ಮೆಲ್ಟ್ ಆಗುತ್ತೆ.
ನಂತರ ನೋಡಿ ಈ ಥರ ನಮಗೆ ಕ್ರೀಮಿ ಸ್ಟ್ರಕ್ಚರ್ಗೆ ಅದು ಬರಬೇಕು. ಅಲ್ಲಿವರೆಗೂ ನಾವು ನೀಟಾಗಿ ಬೀಟ್ ಮಾಡ್ಕೋಬೇಕು. ನೀವು ಒಂದು ವಿಸ್ಕರ್ನ ಮೂಲಕ ಬೀಟ್ ಮಾಡಿದ್ರು ಅಷ್ಟೇ, ಅದು ನೀಟಾಗಿ ಮೆಲ್ಟ್ ಆಗೋವರೆಗೂ ಕ್ರೀಮಿ ಸ್ಟ್ರಕ್ಚರ್ ಬರೋವರೆಗೂ ನೀವು ಮೆಲ್ಟ್ ಮಾಡ್ಕೊಳ್ಳಿ. ನಂತರ ನಾನು ಮೊಟ್ಟೆನ ಒಂದೊಂದಾಗೆ ಬೀಟ್ ಮಾಡ್ಕೋತೀನಿ. ಈ ಮೊಟ್ಟೆಯನ್ನು ಹಾಕಿದಾಗ ನಮಗೆ ಈ ಪ್ಲಮ್ ಕೇಕ್ ರೆಸಿಪಿಯಲ್ಲಿ ನಮಗೆ ಮೊಟ್ಟೆ ಏನಿದೆ ಅದು ಹಾಲು ಹುಡ್ಕೊಂಡಾಗ ಮೊಸರು ಟೈಪಿಗೆ ನಮಗೆ ಇದು ಬ್ಯಾಟರ್ ನಮಗೆ ರೆಡಿ ಆಗುತ್ತೆ. ನೀವು ಅದನ್ನು ನೋಡಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ, ಅದು ನಾರ್ಮಲ್ ಸ್ಟೆಪ್ ಅಷ್ಟೇ. ನಂತರ ಅದು ನೀವು ಬ್ಯಾಟರನ್ನು ಡ್ರೈ ಇಂಗ್ರೀಡಿಯೆಂಟ್ಸನ್ನು ಸೇರಿಸಿದ ನಂತರ ಅದು ಸರಿ ಹೋಗುತ್ತೆ. ಹಾಗೆ ಬೇಕ್ ಮಾಡಿದ್ಮೇಲೂ ಕೂಡ ಸರಿ ಹೋಗುತ್ತೆ. ನೀವು ಅದನ್ನು ನೋಡಿ ಬ್ಯಾಟರ್ ಹಾಳಾಯಿತು ಏನೋ ಆಯಿತು ಅನ್ನೋ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನೋಡಿ ನನಗೂ ಕೂಡ ಅದೇ ಥರ ಇಲ್ಲಿ ಒಂದು ಕರ್ಡಲ್ ರೀತಿ ನಮಗೆ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಆದರೂ ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ. ನಂತರ ಇದಕ್ಕೆ ನಾನು ಈ ಕ್ಯಾರಮೆಲ್ ಸಾಸ್ ಏನಿದೆ ಅದನ್ನು ಸೇರಿಸ್ಕೋತೀನಿ. ಈ ಕ್ಯಾರಮೆಲ್ ಸಾಸ್ ಸಿರಪ್ ರೆಡಿ ಮಾಡೋದೇನು ತುಂಬ ಕಷ್ಟ ಅಲ್ಲ, ತುಂಬ ಈಸಿನೇ. ಬಟ್ ಹುಷಾರಾಗಿ ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೈ ಮೇಲೆ ಟಚ್ ಆದರೆ 3rd ಡಿಗ್ರಿ ಸ್ಟೇಜಲ್ಲಿ ನಿಮಗೆ ಅದು ಗಾಯ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಹುಷಾರಾಗಿ ಮಾಡಬೇಕು. ಹಾಗೆ ನೋಡಿ ನನ್ನ ಹತ್ರ ಈ ಸ್ಟ್ರಾಬೆರಿ ಕ್ರಷ್ ಈಗ ಸೇರಿಸ್ತಾ ಇರೋದು, ನನ್ನ ಹತ್ರ ಇರೋ ಸ್ಟ್ರಾಬೆರಿ ಕ್ರಷ್ ಬಂದು ನೀವು ಕೇಕ್ ಫಿಲ್ಲಿಂಗಲ್ಲಿ ನೋಡಿರ್ತೀರ. ಕೇಕ್ ಫಿಲ್ಲಿಂಗಲ್ಲಿ ಕೊಟ್ಟಿರೋ ಅಂಥ ಒಂದು ಜಾಮ್ ಆಗಿರುತ್ತೆ ಅಷ್ಟೇ. ನಿಮ್ಮ ಹತ್ರ ಅದಿಲ್ಲ ಅಂದರೆ ನೀವು ಮಿಕ್ಸ್ ಫ್ರೂಟ್ ಜಾಮ್ ಏನು ಬರುತ್ತೆ, ಕಿಸಾನ್ ಜಾಮ್, ಅದನ್ನು ನೀವು ತಂದು 20 ರೂಪೀಸ್ದು ಬರುತ್ತಲ್ಲ, ಅದನ್ನು ತಂದು ನೀವು ಇಲ್ಲಿಗೆ ಸೇರಿಸ್ಕೋಬೋದು. ಅದನ್ನು ಹಾಕೋದ್ರಿಂದ ಸ್ಪಾಂಜಲ್ಲಿ ನಮಗೆ ಕೇಕಲ್ಲಿ ಬೇಕಾದ ನಂತರ ಅದರಲ್ಲಿ ಮಾಯಿಶ್ಚರೈಸನ್ನು ಹಾಗೆ ಸ್ವಲ್ಪ ಹಿಡಿದಿಟ್ಕೊಂಡಿರುತ್ತೆ. ತುಂಬ ಮಾಯಿಸ್ಟ್ ಆಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಬಳಸ್ತೀವಿ. ಹಾಗೆ ಟೇಸ್ಟ್ ವೈಸ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಕ್ಯಾರಮಲ್ ಸಿರಪ್ನು ಕೂಡ ಅಷ್ಟೇ. ಇದನ್ನು ಬಳಸೋ ಕಾರಣ ಏನಂದರೆ, ನೀವು ಮಾಮೂಲಿಯಾಗಿ ಪ್ಲಮ್ ಕೇಕನ್ನು ಟೇಸ್ಟ್ ಮಾಡಿದರೆ ಅದು ಬ್ರೌನಿಷ್ ಆಗಿ ಇರುತ್ತೆ, ಬ್ರೌನ್ ಕಲರ್ ಆಗಿ ಇರುತ್ತೆ. ಆ ಕಲರನ್ನು ತಂದು ಕೊಡೋದೇ ನಮಗೆ ಈ ಕ್ಯಾರಮಲ್ ಸಿರಪ್. ಇದು ರೆಡಿಮೇಡ್ ಕೂಡ ಸಿಗುತ್ತೆ, ಬಟ್ ಇದು ಹೋಮ್ ಮೇಡ್ ಆಗಿ ನಾವು ಈಸಿಯಾಗಿ ತಯಾರು ಮಾಡ್ಕೊಳ್ಬೋದು. ಇದನ್ನು ನಾನು ಇದರಲ್ಲಿ ಕಲರ್ ತಕ್ಕನಂಗೆ ನಾವಿಲ್ಲಿ ಸೇರಿಸ್ಕೊಳ್ಬೋದು. ಯಾವುದೇ ಥರ ಟೇಸ್ಟ್ ವೈಸಲ್ಲಿ ಇದೇನು ಡಿಫ್ರೆಂಟ್ ಆಗಲ್ಲ, ಹೆಚ್ಚು ಕಡಿಮೆ ಆಗಲ್ಲ. ನಾನು ಸುಮಾರು ಒಂದು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ನಾನು ಬಳಸ್ಕೊಂಡಿದ್ದೀನಿ. ನಂತರ ಸ್ವಲ್ಪನೇ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ, ಇವಾಗೇನು ನೀವು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ, ಆ ಮೆಥಡಲ್ಲೇ ನೀವು ಬ್ಯಾಟರನ್ನು ರೆಡಿ ಮಾಡ್ಕೊಳ್ಬೇಕು. ಹೇಗೆ ನೀವು ಫಾಸ್ಟಾಗಿ ತಿರುಗಿಸಿದ್ರೆ ಖಂಡಿತವಾಗ್ಲೂ ಬೇಕಿಂಗಲ್ಲಿ ಯಾವುದೇ ರೆಸಿಪಿ ಕೂಡ ನಿಮಗೆ ಚೆನ್ನಾಗಿ ಬರಲ್ಲ, ಹಾಳಾಗುತ್ತೆ. ಹಾಗಾಗಿ ಆ ಸ್ಟೆಪ್ಸನ್ನು ನೀವು ಬೇಕಿಂಗ್ ಮಾಡಬೇಕಾದ್ರೆ ತುಂಬಾ ಯೂಸ್ ಮಾಡಬೇಕಂತ ಆದಂಥ ಒಂದು ಮೆಥಡ್ ಅಂತ ಹೇಳ್ಬೋದು. ನಂತರ ನಾನು 6 ಇಂಚ್ ಪ್ಯಾನಿಗೆ ಬ್ಯಾಟರನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ನಾನು ಈಗಾಗಲೇ 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿ ಇಟ್ಕೊಂಡಿದ್ದಂಥ OTGಯಲ್ಲಿ ನಾನು ಇದನ್ನು 160 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಮತ್ತೆ ನಾನು 40 to 45 ಮಿನಿಟ್ಸ್ ಬೇಕ್ ಮಾಡ್ಕೊಳ್ತೀನಿ. ಒಂದೊಂದು OTG ಅಥವಾ ಓವನ್ ಬಳಸೋ ರೀತಿ, ಅದರ ಟೆಂಪ್ರೇಚರ್ನ ರೀತಿ ಡಿಫ್ರೆನ್ಸ್ ಇರುತ್ತೆ. ಅದನ್ನು ನೋಡಿ ನಾವು ಬೇಕ್ ಮಾಡ್ಕೊಳ್ಬೇಕಾಗುತ್ತೆ. ನನ್ನ OTG ಬಂದು ಹಗರೋ ಬ್ರ್ಯಾಂಡ್ದು. ಅದರಲ್ಲಿ ನನಗೆ ಸ್ವಲ್ಪ ಟೆಂಪ್ರೇಚರ್ ಡಿಫರ್ ಆಗೋದ್ರಿಂದ ನಾನು 160 ಡಿಗ್ರಿಯಲ್ಲಿ 40 to 45 ಮಿನಿಟ್ಸ್ಗೆ ನಾನು ಕರೆಕ್ಟಾಗಿ ನೀಟಾಗಿ ಬೇಕಾಗಿದೆ. ಹಾಗೆ ನೀವು ಈ ಕೇಕ್ನ ಕಲರ್ನ ನೋಡಿ ಏನು ತುಂಬಾ ಬೇಕಾಗಿದೆಯಾ ಅಥವಾ ಸೀದೋಗಿದೆಯಾ ಅನ್ನೋ ಭಯಪಡೋ ಅವಶ್ಯಕತೆ ಇಲ್ಲ. ಪ್ಲಮ್ ಕೇಕ್ ನಮಗೆ ಯೂಶ್ವಲಿ ಇದೇ ಕಲರಲ್ಲೇ, ಇದೇ ಸ್ಟ್ರಕ್ಚರಲ್ಲೇ ನಮಗೆ ರೆಡಿ ಆಗುವಂಥದ್ದು. ನಾನು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ನೀವು ನೋಡ್ಬೋದು, ಯಾವುದೇ ಥರ ಟೇಸ್ಟಲ್ಲಿ ಅಂತೂ ನಿಮಗೆ ಮೋಸ ಆಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ, ಬೇಕರಿಗಿಂತ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನೀವೇನಾದರೂ ಟ್ರೈ ಮಾಡಿದರೆ ಪ್ಲೀಸ್ ನನಗೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ನನಗೂ ಕೂಡ ಒಂದು ಖುಷಿಯಾಗುತ್ತೆ, ನನ್ನ ರೆಸಿಪಿಯನ್ನು ಯಾರೋ ಒಬ್ಬರು ಟ್ರೈ ಮಾಡಿದ್ದಾರೆ ಅಂತ. ಹಾಗೆ ನಿಮಗೆ ಆಲ್ಕೋಹಾಲಿಕ್ ಮೆಥಡಲ್ಲಿ ಇಷ್ಟ ಇಲ್ಲ ಅಂದರೆ ನಾನ್ ಆಲ್ಕೋಹಾಲಿಕ್ ಮೆಥಡಲ್ಲಿ ಕೂಡ ಟ್ರೈ ಮಾಡ್ಬೋದು. ನೀವು ಫ್ರೂಟ್ಸನ್ನು ಆರೆಂಜ್ ಜ್ಯೂಸಲ್ಲಿ ಸೋಕ್ ಮಾಡಿ ಇಟ್ಕೊಂಡು ಅದನ್ನು ನೀವು ನಾನೇನು ಡ್ರೈ ಇಂಗ್ರೀಡಿಯೆಂಟ್ಸ್ ಮೆಷರ್ಮೆಂಟ್ ಕೊಟ್ಟಿದ್ದೀನಿ ಆ ಮೆಷರ್ಮೆಂಟನ್ನು ಯೂಸ್ ಮಾಡಿಕೊಂಡು ನೀವು ಫ್ರೂಟನ್ನು ಆ್ಯಡ್ ಮಾಡಿ ಸೇಮ್ ಇದೇ ಮೆಷರ್ಮೆಂಟಲ್ಲಿ ನೀವು ರೆಡಿ ಮಾಡ್ಬೋದು. ನಿಮಗೇನಾದರೂ ನಾನ್ ಆಲ್ಕೋಹಾಲಿಕ್ ಮೆಥಡಲ್ಲಿ ಪ್ಲಮ್ ಕೇಕ್
ರೆಸಿಪಿ ಬೇಕಿದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಕ್ಯಾರಮಲ್ ಸಿರಪ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡಿ ನಾನು ತೋರಿಸ್ತೇನೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ. ನಿಮ್ಗೆ ಯಾರಿಗಾದರೂ ಬೇಕಿಂಗಲ್ಲಿ ಇಂಟ್ರೆಸ್ಟ್ ಇದ್ದು ಇನ್ನಷ್ಟು ರೆಸಿಪಿಯನ್ನು ನೀವು ಕಲ್ತ್ಕೋಬೇಕು ಅನ್ನೋದಿದ್ದರೆ, ಅವಶ್ಯಕತೆ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ನಾನು ನಿಮಗೆ ಇವತ್ತು ಕಟ್ ಮಾಡಿ ತೋರಿಸ್ತೀನಿ. ಹಾಗೆ ಫ್ರೆಂಡ್ಸ್, ನೀವು ಇದರಲ್ಲಿ ಆಲ್ಕೋಹಾಲ್ ಮಿಕ್ಸ್ ಆಗಿದೆ, ಇದನ್ನು ತಿನ್ನಿಸೋದ್ರಿಂದ ಮಕ್ಳಿಗೇನಾರ ಪ್ರಾಬ್ಲಮ್ ಆಗುತ್ತಾ, ತಲೆ ಸುತ್ತು ಬರುತ್ತಾ, ಅಥವಾ ಇನ್ನೇನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಅನ್ನೋ ಯೋಚನೆ ಇದ್ದರೆ ಪ್ಲೀಸ್ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅದೊಂದು ಮೆಥಡ್ ಅಷ್ಟೇ, ಆಲ್ಕೋಹಾಲಿಗೆ ಸೇರಿಸೋದು. ಇದರಿಂದ ಯಾವುದೇ ಥರ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ನಾನು ಕೂಡ ನನ್ನ ಮಕ್ಕಳಿಗೆ ಕೊಟ್ಟಿದ್ದೀನಿ. ಅದೊಂದು ಟೇಸ್ಟ್ನ ತುಂಬಾ ಒಂದು ಚೆನ್ನಾಗಿ ತೋರಿಸೋ ಅಂಥ ಒಂದು ಮೆಥಡ್ ಅಷ್ಟೇ. ಆಲ್ಕೋಹಾಲಕ್ಕೆ ಹಾಕೋದ್ರಿಂದ ತುಂಬಾ ಖಂಡಿತವಾಗ್ಲೂ ನೀವು ಮಾಡಿದ ದಿನ ಕಟ್ ಮಾಡಬೇಡಿ. ಇನ್ನೊಂದು ಪ್ಲಮ್ ಕೇಕ್ ಅಥವಾ ಬ್ರೌನಿ ನಾವು ಮಾಡಿದ್ದ ತಕ್ಷಣವೇ ಕಟ್ ಮಾಡಬಾರ್ದು. ಅದನ್ನು ಒಂದು ದಿನ ಬಿಟ್ಟು ಪೂರ್ತಿ ತಣ್ಣಗಾದಮೇಲೆ ಕಟ್ ಮಾಡಿ ನಂತರ ನಾವು ಟೇಸ್ಟ್ ಮಾಡಲಿಕ್ಕೆ ಕೊಡಬೇಕು. ಆವಾಗ ನಿಮಗೆ ಅದರ ನಿಜವಾದ ಟೇಸ್ಟ್ ನಿಮಗೆ ಗೊತ್ತಾಗೋದು. ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ನನಗಂತೂ ತುಂಬಾ ಇಷ್ಟ ಆಯಿತು. ಅದನ್ನು ಕೂಡ ಒಂದು ದಿನ ಬಿಟ್ಟು ನೀವು ಸುಮಾರು ಇದನ್ನು ನೀವು ಒಂದು 15 ಡೇಸ್ವರೆಗೂ ಸ್ಟೋರ್ ಮಾಡ್ಬೋದು. ಪ್ಲಮ್ ಕೇಕ್ ಏನು ಕೂಡ ಹಾಳಾಗೋದಿಲ್ಲ. ಆದರೆ ಒಂದು ಏರ್ ಟೈಟ್ ಕಂಟೈನರಲ್ಲಿ ನೀವು ಸ್ಟೋರ್ ಮಾಡಬೇಕಾಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಹಾಗೆ ನಮ್ಮಲ್ಲಿ ಇನ್ನೊಂದು ಮೆನು ಕೂಡ ಶುರುವಾಗ್ತಾ ಇದೆ, ಅದು ಬ್ರೌನಿ. ಹೀಗಂತೂ ತುಂಬಾ ಟ್ರೆಂಡಿಂಗಲ್ಲಿರೋ ಅಂಥ ಒಂದು ಡೆಸರ್ಟ್ ಅಂತ ಹೇಳ್ಬೋದು. ಆದರೆ ನಮ್ಮಲ್ಲಿ ಸಿಗುವಂಥದ್ದು ಹೆಲ್ತಿ. ಅದು ಯಾವ ಥರ ಅಂದರೆ, ನಮ್ಮಲ್ಲಿ ಯಾವುದೇ ಥರ ಮೈದಾ ಬೆಳೆಸೋದಿಲ್ಲ, ವೈಟ್ ಶುಗರ್ ಬೆಳೆಸೋದಿಲ್ಲ, ಹಾಗೆ ಆಯಿಲನ್ನು ಬೆಳೆಸೋದಿಲ್ಲ. ಹಾಗೆ ನಾವು ಬ್ರೌನಿಗೆ ಬಳಸುವಂಥದ್ದು ಬಂದು ಬ್ಲ್ಯಾಕ್ ರೈಸ್, ಗೋಧಿ ಹಿಟ್ಟು, ಹಾಗೆ ರಾಗಿ ಹಿಟ್ಟು, ಹಾಗೆ ನಾವು ಮಕ್ಕಳಿಗೆ ಸರಿ ಮಾಡಲಿಕ್ಕೆ ನಾವು ಬಳಸುವಂಥ ಒಂದು ಪೌಡರ್, ಇದಿಷ್ಟನ್ನು ಯೂಸ್ ಮಾಡಿಕೊಂಡು ಬಟರ್ ಆ್ಯಂಡ್ ಬ್ರೌನ್ ಶುಗರ್ ಅಥವಾ ಬೆಲ್ಲದ ಪುಡಿ ಇಷ್ಟನ್ನು ಸೇರಿಸಿ ಮಾಡುವಂಥದ್ದು. ಹಾಗೆ ಇದರಲ್ಲಿ ನಾವು ಡ್ರೈ ಫ್ರೂಟ್ ಏನು ಬಳಸ್ತೀವಿ ಅದು ಕರ್ಬೂಜದ ಬೀಜ, ಕುಂಬಳಕಾಯಿ ಬೀಜ, ಹಾಗೆ ಸೂರ್ಯಕಾಂತಿ ಬೀಜ ಇಷ್ಟನ್ನು ಕೂಡ ಸೇರಿಸಿ ಮಾಡುವಂಥದ್ದು. ನೀವು ಕೂಡ ಒಂದು ಹೆಲ್ತಿಯಾದ ರೆಸಿಪಿಯನ್ನು ಮಕ್ಕಳಿಗೆ ಕೊಡಬೇಕು ಅಂತ ನೀವೇನಾದ್ರು ಸರ್ಚ್ ಮಾಡ್ತಾಯಿದ್ರೆ ನೀವು ನಮ್ಮಲ್ಲಿ ಆರ್ಡ್ರನ್ನು ಪ್ಲೇಸ್ ಮಾಡ್ಕೋಬೋದು. ನಾವು ಆಲ್ ಓವರ್ ಕರ್ನಾಟಕ ಪೂರ್ತಿ ಕೊರಿಯರ್ ಅವೈಲಬಿಲಿಟಿಯನ್ನು ಕೊಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ನಿಮಗೆ ಯಾರಿಗಾದರೂ ಒಂದು ಹೆಲ್ತಿಯಾದ ರೆಸಿಪಿಯನ್ನು ನಿಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಆರ್ಡ್ರನ್ನು ಪ್ಲೇಸ್ ಮಾಡ್ಕೋಬೋದು. ಇಂಗ್ರೀಡಿಯೆಂಟ್ಸ್ ಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅದನ್ನು ಚೆಕ್ ಮಾಡಿಕೊಂಡು ನೀವು ರೆಸಿಪಿಯನ್ನು ಟ್ರೈ ಮಾಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.